ತುಂಬಾ ಸಾಫ್ಟ್ ಆಗಿರ್ತಾಳೆ. ಅನ್ಯಾಯ ಆದ್ರೆ ಡೆಫಿನೆಟ್ಲಿ ಮಾತಾಡ್ತಾಳೆ. ಇಲ್ಲಿ ಯಾವ್ದು ಸಿಗ್ದಲೇ ಇರೋದಕ್ಕೆ ನಾನು ತೆಲುಗು ಮಾಡಿದ್ದು. ನನಗೆ ಸಿಕ್ಕಿದಿದ್ರೆ ಡೆಫಿನೆಟ್ಲಿ ನಾನು ಇಲ್ಲೇ ಮಾಡ್ತಿದ್ದೆ, ನಾನು ಅಲ್ಲಿ ಹೋಗ್ತಾ ಇರಲಿಲ್ಲ. ನಮ್ಮ ಭಾಷೆ ಯಾವತ್ತಿದ್ರು ನಮ್ಮ ಭಾಷೆನೇ. ಟಿವಿಯಲ್ಲಿ ನೋಡ್ತಾ ಇದ್ದವ್ರ ಜೊತೆ ಇವಾಗ ಐ ಆಮ್ ವರ್ಕಿಂಗ್ ಅಂತ ಐ ಆಮ್ ವೆರಿ ಹ್ಯಾಪಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಅಗ್ನಿಸಾಕ್ಷಿ ಇದಾಗ್ಲೇ ಮುಂಚೆನೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂತಹ ಒಂದು ಸೀರಿಯಲ್. ಈಗ ಅದೇ ಹಳೆ ಹೆಸರು ಜೊತೆಗೆ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಈ ಸೀರಿಯಲ್ ನ ನಾಯಕಿಯಾಗಿರುವಂತಹ ವರ್ಷಿಣಿ ಗೌಡ ಇದ್ದಾರೆ. ಈ ಒಂದು ಸೀರಿಯಲ್ ಅಲ್ಲಿ ಅವರು ಯಾವ ರೀತಿ ಅವರ ಪಾತ್ರದ ಬಗ್ಗೆ ಏನು ಅಂತ ಹೇಳಿ ಒಂದು ಅನುಭವನ ಅವ್ರೊಟ್ಟಿಗೆ ಕೇಳೋಣ. ನಮಸ್ತಮ್ಮ. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್. ಈ ಒಂದು ಅಗ್ನಿಸಾಕ್ಷಿ ಅನ್ನೋ ಒಂದು ಸೀರಿಯಲ್ ಏನಿದೆ, ಇವಾಗ ಆಲ್ರೆಡಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂತಹ ಸೀರಿಯಲ್. ಸೊ ಮತ್ತೆ ಈ ಒಂದು ಸೀರಿಯಲ್ಗೆ ನಾಯಕಿಯಾಗಿ ನಟಿಸ್ತಿರೋದು ಹೇಗೆ ಅನಿಸ್ತಾ ಇದೆ? ಫಸ್ಟ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಜವಾಬ್ದಾರಿ ಇನ್ನೂ ತುಂಬಾ ಜಾಸ್ತಿ ಇದೆ. ಬಿಕಾಸ್ ಆಲ್ರೆಡಿ ಅದೊಂದು ಟ್ರೆಂಡ್ ಸೆಟ್ ಮಾಡಿರೋದ್ರಿಂದ ನಮ್ಮ ಮೇಲೆ ಅದು ಇನ್ನೂ ತುಂಬಾ ಜವಾಬ್ದಾರಿ ಆಗಿದೆ. ಲೈಕ್ ಅವು ಯಾವಾಗ್ಲೂ ಇವಾಗ ಏನೇ ಮಾಡಿದ್ರು ನಮ್ಮನ್ ಲೈಕ್ ವಿಲ್ ಗೆಟ್ ಕಂಪೇರ್ಡ್. ಸೊ ಫಸ್ಟ್ ಅಗ್ನಿಸಾಕ್ಷಿಯಲ್ಲಿ ಆ ಥರ ಇತ್ತು, ಈ ಸರಿ ಯಾವ ಥರ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ ಆಡಿಯನ್ಸ್ಗೆ. ಸೊ ನಾವು ಕೂಡ ವರ್ಕ್ಶಾಪ್ಸ್ ಮಾಡ್ಕೊಂಡು ವಿ ಆರ್ ಗಿವಿಂಗ್ 100%. ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಾರಾದ್ರೂ ಕೊಡ್ಬೋದಾ? ನಾನು ಹೇಳಿರೋ ಹಾಗೆ ಸಾಕ್ಷಿ ಬಗ್ಗೆ ಇಟ್ಸ್ ಲೈಕ್ ಸೇಮ್. ತುಂಬಾ ಸಾಫ್ಟ್ ಆಗಿರ್ತಾಳೆ. ಅನ್ಯಾಯ ಆದ್ರೆ ಡೆಫಿನೆಟ್ಲಿ ಮಾತಾಡ್ತಾಳೆ. ಆಮೇಲೆ ಅವಳಿಗೆ ತುಂಬಾ ಇಂಟೆಲಿಜೆನ್ಸ್ ಇದೆ. ಇಟ್ಸ್ ಲೈಕ್ ಒಂದ್ಸರಿ ನೋಡಿದ್ರೆ ಯಾವತ್ತೂ ಮರೆಯಲ್ಲ. ಆಮೇಲೆ ಎಲ್ಲಾರನ್ನೂ ಪ್ರೀತಿಯಿಂದಾನೇ ನೋಡ್ತಾಳೆ ಅವಳು. ಮ್ಯಾಮ್, ನೀವು ಇದಕ್ಕಿಂತ ಮುಂಚೆ ಕೂಡ ತೆಲುಗು ಸೀರಿಯಲ್ ಮಾಡಿದ್ರಿ. ಸೊ ತೆಲುಗಿಂದ ಮತ್ತೆ ವಾಪಸ್ ನಿಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡದ ಮಣ್ಣಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನಾನು ಫಸ್ಟ್ ಇಂದ ನಾನು ಆಸೆ ಪಟ್ಟಿದ್ದು ಇಟ್ಸ್ ಲೈಕ್ ಕನ್ನಡನೇ ಮಾಡ್ಬೇಕು ಅಂತ. ನಾನು ಕನ್ನಡ ತುಂಬಾ ಟ್ರೈ ಮಾಡಿ ನನ್ಗೆ ಇಟ್ಸ್ ಲೈಕ್ ಇಲ್ಲಿ ಯಾವ್ದು ಸಿಗ್ದಲೇ ಇರೋದಕ್ಕೆ ನಾನು ತೆಲುಗು ಮಾಡಿದ್ದು. ನನಗೆ ಸಿಕ್ಕಿದಿದ್ರೆ ಡೆಫಿನೆಟ್ಲಿ ನಾನು ಇಲ್ಲೇ ಮಾಡ್ತಿದ್ದೆ, ನಾನು ಅಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಇವಾಗ ಮತ್ತೆ ನಮ್ಮ ಕನ್ನಡದಲ್ಲಿ ಸಿಕ್ಕಿರೋದು ನಂಗೆ ಸಖತ್ ಖುಷಿ ಇದೆ. ಇಟ್ಸ್ ಲೈಕ್ ನಮ್ಮ ಭಾಷೆ ಯಾವತ್ತಿದ್ರು ನಮ್ಮ ಭಾಷೆನೇ. ಮತ್ತೆ ನಿಮ್ಮ ಒಂದು ಪೇರ್ ಆಗಿ ಶಮಂತ್ ಗೌಡ ಅವರು ಆಕ್ಟ್ ಮಾಡ್ತಾ ಇರೋದು, ಸೊ ಆ ಒಂದು ಖುಷಿ ಹೇಗಿದೆ? ಶಮಂತ್ ಆಕ್ಚುಲಿ ಶಮಂತ್ನ ನಾನು ಲಕ್ಷ್ಮೀ ಬಾರಮ್ಮ ಫಾಲೋ ಮಾಡ್ತಿದ್ದೆ. ನಂಗೆ ಲಕ್ಷ್ಮೀ ಬಾರಮ್ಮ ತುಂಬಾ ಇಷ್ಟ. ಸೊ ಆ ಥರ ನಾನು ಅವ್ರನ್ನ ಟಿವಿಯಲ್ಲಿ ನೋಡಿ ಇವತ್ತು ಅವ್ರ ಜೊತೆ ಲೈಕ್ ಹೀರೋ ಆಗಿ ಮಾಡ್ತಾ ಇರೋದು ಇಟ್ಸ್ ಲೈಕ್ ನನಗೆ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇಟ್ಸ್ ಲೈಕ್ ಟಿವಿಯಲ್ಲಿ ನೋಡ್ತಾ ಇದ್ದವ್ರ ಜೊತೆ ಇವಾಗ ಐ ಆಮ್ ವರ್ಕಿಂಗ್ ಅಂತ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವ್ರನ್ನ ನಾನು ಅನುಬಂಧದಲ್ಲೂ ಕೂಡ ನಾನು ಹೋಗಿ ಅವ್ರ ಹತ್ರ ಫೋಟೋ ಕೂಡ ಇದೆ. ಇಟ್ಸ್ ಲೈಕ್ ನಂಗೆ ಇಷ್ಟ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ ಅವ್ರ ಹತ್ರ ಮಾತಾಡಿರೋದು ಇದೆ. ಸೊ ಇವಾಗ ಅವ್ರ ಜೊತೆನೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದೆ. ಫ್ಯಾನ್ ಮೂಮೆಂಟ್ ಇದೆ. ಮ್ಯಾಮ್, ಮತ್ತೆ ಇನ್ನೇನು ಸೀರಿಯಲ್ ಬರ್ತಾ ಇದೆ, ಸೊ ಏನ್ ಹೇಳ್ತೀರಾ ಆಡಿಯನ್ಸ್? ಡೆಫಿನೆಟ್ಲಿ ಅಗ್ನಿಸಾಕ್ಷಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತಪ್ಪದೆ ಅಗ್ನಿಸಾಕ್ಷಿನ ನೋಡ್ಬೇಕು ನೀವೆಲ್ಲರೂ. ಇದಾಗಿತ್ತು ವರ್ಷಿಣಿ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.